एक मिनट खड़ा हो, इधर आएगा, इधर बोलना गाड़ी इधर खड़ा था, मेरा तो पूरा जाम हो जाता है, जाम हो जाएगा। हाँ ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ಇವತ್ತು ಬಂದ್ಬಿಟ್ಟು ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ನಮ್ಮ ಬ್ರದರ್ ಅವ್ರ ಹತ್ರ ಒಂದು ಕೆಜಸ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರ ಹತ್ರ ಬಂದಿದ್ದೀನಿ. ಕಮ್ಮಿ ಬಜೆಟ್ ಅಲ್ಲಿ ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ರಿ. ತಿರ್ಗಾ ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಒಂದು ಒಳ್ಳೆ ಬಜೆಟ್ ಗೆ ನಿಮ್ಗೆ ಅಕ್ಕಿಗಳ್ದು ಗೂಡ್ಗಳು ಮಾಡ್ಕೊಳ್ಳಿ, ಅಕ್ಕಿಗಳ್ದು ಗೂಡ್ ಇರ್ಲಿ, ಛತ್ರಿಗಳು ಇರ್ಲಿ, ಅದೆಲ್ಲ ಏನು ಹಿಂಗೆ ಏನು ಅಂತ ಅಂದ್ಬಿಟ್ಟು ಅವರೇ ಮಾತಾಡ್ತಾರೆ. ಅದಾದ್ಮೇಲೆ ಗೂಡ್ಗಳು ನೀವು ನೋಡ್ಬೋದು. ಇವಾಗ ತಿರ್ಗಾ ಇವ್ರು ಹೊಸದಾಗಿ ಒಂದು ಜಾಗ ಇಸ್ಕೊಂಡು ಮಾಡ್ತಾ ಇರೋದು. ತುಂಬಾ ಟ್ರಸ್ಟೆಡ್ ಪರ್ಸನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಯಾವ್ದೇ ಒಂದು ಪ್ರಮೋಷನ್ ವಿಡಿಯೋಸ್ ಎಲ್ಲೂ ಹಾಕಲ್ಲ ಅಂತ ನಿಮ್ಗೂ ಗೊತ್ತಿರೋದೆ. ಹಾಕಿದ್ರೆ ಅವ್ರು ಬಂದ್ಬಿಟ್ಟು ಜೆನ್ಯೂನ್ ಆಗಿದ್ರೆ ಮಾತ್ರ, ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಮಾತ್ರ ನಾನು ಬಂದ್ಬಿಟ್ಟು ವಿಡಿಯೋಸ್ ಹಾಕೋದು. ಸೊ ಒಳ್ಳೆ ಗೂಡ್ಗಳು ಮಾಡ್ತಾವ್ರೆ, ಒಳ್ಳೆ ಬಜೆಟ್ ಮಾಡ್ತಾವ್ರೆ, ಜೆನ್ಯೂನ್ ಆಗಿ ಅದ್ ಏನೇ ಇದ್ರು ಓಪನ್ ಆಗಿ ನಿಮ್ ಮುಂದೆ ಹೇಳ್ತಾರೆ. ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಲಿ, ಏನೇ ಇರ್ಲಿ, ನೀವು ಡೇಟ್ ಆಗಿ ಬಂದು ನೋಡ್ಕೊಂಡು ಎತ್ಕೊಂಡು ಹೋಗೋದ್ರ ಕೂಡ ವ್ಯವಸ್ಥೆ ಮಾಡ್ಕೊಡ್ತಾವ್ರೆ. ಸೊ ಒಳ್ಳೆ ಒಂದು ಯಂಗ್ಸ್ಟರ್ಸ್ ಮಾಡ್ತಿರತಕ್ಕಂಥದ್ದು ನಮ್ಮ ಯಂಗ್ಸ್ಟರ್ಸ್ ನ ಬೆಳ್ಸಕ್ಕೆ. ಸೊ ಬನ್ನಿ ಇವತ್ತು ಅವ್ರ ಹತ್ರನೇ ಮೀಟ್ ಆಗೋಣ. ಬ್ರೋ ನಿಮ್ ಹೆಸರು? ಮೊಹಮ್ಮದ್ ಅಶ್ರಫ್ ಅಂತ. ಓಕೆ, ಸೊ ಅವ್ರ ಹೆಸರು ಮೊಹಮ್ಮದ್ ಅಶ್ರಫ್ ಅಂತ. ಬ್ರೋ ನಿಮ್ದು ಅಂಗಡಿ ಬಗ್ಗೆ ಮತ್ತೆ ನಿಮ್ನ ಒಂದು ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಅಂಗಡಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಬಂದ್ಬಿಟ್ಟು ಕಾವಲ್ ಬೇಸಂದ್ರ ಆರ್ಟಿ ನಗರ್ ಲೊಕೇಶನ್ ನಮ್ದು. ಇಲ್ಲಿ ಒಂದು ಪಿಜನ್ ಗೇಜ್ ಮಾಡ್ತಾ ಇದೀವಿ ನಾವು. 100% ರಿಸಲ್ಟ್ ಕೊಡ್ತೀವಿ ಬ್ರೋ. ಇಲ್ಲಿಂದ ಹೆಬ್ಬಾಳ್ಳಿ ಎಲ್ಲ ಹೋಗಿದೆ, 35 ಕಿಲೋಮೀಟರ್ಸ್ ಎಲ್ಲ ಹೋಗಿದೆ ಬ್ರೋ. 100% ರಿಸಲ್ಟ್ ಕೊಡ್ತಾರೆ ಕಸ್ಟಮರ್ ಎಲ್ಲ. ಬಂದ್ಬಿಟ್ಟು ಪಿಜನ್ ಗೇಜ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಕೊಡ್ತೀವಿ ಬ್ರೋ. ಓಕೆ ಬ್ರೋ, ನೀವು ಯಾವ ತರ ಕೇಜಸ್ ಮಾಡ್ಕೊಡ್ತೀರಾ, ಯಾವ ತರ ವುಡ್ಸ್ ಯೂಸ್ ಮಾಡ್ಕೊಡ್ತೀರಾ? ಸೊ ಗೈಸ್, ಇವಾಗ ನೀವು ಒಂದು ಹಿಂದೆ ನೋಡ್ಬೋದು, ಒಂದು ಕೇಜಸ್ ಮಾಡಿದಾರೆ ಅವರು, ಸರಿನಾ? ಈ ಕೇಜಸ್ ಎಲ್ಲ ಬಂದ್ಬಿಟ್ಟು ಏನು ಹೆಂಗೆ ಅಂತ ಹೇಳ್ಬಿಟ್ಟು ಕೇಳಿ ಮಾತಾಡೋಣ. ಬ್ರೋ ಇದು ಯಾವ ವುಡ್ ಅಲ್ಲಿ ಯೂಸ್ ಮಾಡಿರೋದು ಬ್ರೋ? ಇದು ಒಂದು ಪ್ಲೇವುಡ್ ಅಲ್ಲಿ ಮಾಡಿದೀವಿ ಬ್ರೋ. ಓಕೆ, ಇದ್ರದ್ದು ಇದೆಲ್ಲ ಒಂದು 10 ಜೋಡಿ ಕೂಡ ಇದು? ಹೌದು. ಓಕೆ, ಸೊ 10 ಜೋಡಿ ಗುಂಡ್ಗೆ ಇದ್ರದ್ದು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ಸ್ ಎಲ್ಲ ಕೂಡ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಎಲ್ಲ ಸಪರೇಟ್ ಬರುತ್ತೆ. ಓಕೆ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾವ ತರ ಬೇಕೋ ಅದ್ರ ಕಸ್ಟಮೈಸ್ ಕೂಡ ಕಸ್ಟಮರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಕಸ್ಟಮರ್ ಯಾವ್ದು ಕೇಳಿದ್ರೆ ಅದು ಮಾಡ್ಕೊಡ್ತೀವಿ. ಸೊ ಗೈಸ್, ನಿಮ್ಗೆ ಕಸ್ಟಮೈಸ್ ಗೂಡ್ಗಳು ಮಾಡ್ಕೊಡ್ತಾರೆ. ಸ್ವಲ್ಪ ಹತ್ರ ಬನ್ನಿ ನೋಡಿ. ಇದೆಲ್ಲ ನಿಮ್ಗೆ ಯಾವ ತರ ಬೇಕೋ, ಸರಿನಾ? ನೀವು ಇದೆಲ್ಲ ನೋಡ್ಕೊಬಹುದು, ಯಾವ ತರ ಬೇಕೋ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡು ಮೆಶಸ್ ನೋಡ್ಕೊಬಹುದು ನೀವು, ಸರಿನಾ? ಈ ಮೆಶಸ್ ನೋಡ್ಕೊಬಹುದು, ಇದು ಕಸ್ಟಮೈಸ್ ಆಗಿ ಅವ್ರು ಮಾಡ್ಕೊಂಡಿರೋದು. ಮತ್ತೆ ಇಲ್ಲಿ ಈ ಗೂಡ್ಗಳು ನೋಡ್ಕೊಬಹುದು ನೀವು, ಸರಿನಾ? ಈ ಗೂಡ್ಗಳೆಲ್ಲ ನೀವು ನೋಡ್ಕೊಬಹುದು, ಮೆಶಸ್ ನೀವು ನೋಡ್ಕೊಬಹುದು. ಮತ್ತೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂದ್ಬಿಟ್ಟು ಈ ತರ ಪ್ಲಾಟ್ಫಾರ್ಮ್ಸ್ ಇದೆ, ಸರಿನಾ? ಮತ್ತೆ ಗೂಡ್ ಕ್ವಾಲಿಟಿ ನೋಡ್ಕೊಬಹುದು ನೀವು, ಸರಿನಾ? ಇದೆಲ್ಲ ಬಂದ್ಬಿಟ್ಟು ಲಾಂಗ್ ಲೈಫ್ ಬರುವಂತ ಒಂದು ಗೂಡ್ಗಳು. ಯಾಕಂದ್ರೆ ನಾನು ಇವಾಗ ಬರ್ತಾ ಇದೀನಿ ಅವ್ರ ಹತ್ರ. ಫಸ್ಟ್ ಟೈಮ್ ನಾನು ಬಂದ್ಬಿಟ್ಟು ಅವ್ರ ಅಂಗಡಿ ನೋಡಿ ಮಾತಾಡ್ತಾ ಇರೋದು. ಆದ್ರೆ ಅವ್ರ ಹತ್ರ ಫಸ್ಟ್ ಟೈಮ್ ಪರಿಚಯ ಇದೆ. ಅವ್ರು ತುಂಬಾ ದಿವಸದಿಂದ ಬಂದ್ಬಿಟ್ಟು ನಮ್ಗೆ ಏರಿರೋದು, ಸರಿನಾ? ನಾನ್ ಗೂಡ್ ಮಾಡಿಸ್ಕೊಂಡಿದೀನಿ, ಸರಿನಾ? ಅದು ಯಾವ ಗೂಡು ಏನಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ ನಾನು, ಸರಿನಾ? ನಾನು ಇಲ್ಲಿ ಇರೋ ಗೂಡ್ಗಳಲ್ಲೇ ಒಂದು ಗೂಡ್ ಮಾಡಿಸಿದೀನಿ. ಯಾವ ಗೂಡ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದು ಕ್ವಾಲಿಟಿ ಅಪ್ಡೇಟ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಆದ್ರೆ ಅವ್ರು ಇದೇ ಇಲ್ದಿರಾ ಗೂಡ್ಗಳಲ್ಲಿ ಲೈಟಿಂಗ್, ಸರಿನಾ? ಒಳಗಡೆ ಲೈಟಿಂಗ್ ಎಲ್ಲ ಬಂದ್ಬಿಟ್ಟು ಮಾಡಿದ್ದಾರೆ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ಲಾಫ್ಟ್ ಅಲ್ಲಿ ಕಸ್ಟಮೈಸ್ ನಿಮ್ಮ ಜಾಗ ಇದ್ರೆ ಅವ್ರಿಗೊಂದು ವಿಡಿಯೋ ಕಳ್ಸಿ, ನನ್ಗೆ ಇದೇ ತರ ಒಂದು ಗೂಡ್ ಬೇಕಂತ ಹೇಳ್ಬಿಟ್ಟು ಅದೇ ತರ ಗೂಡ್ ಮಾಡ್ಕೊಡ್ತಾರೆ. ಇದು ನಾನು ಯಾಕೆ ತಿರ್ಗಾ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಅವ್ರು ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಒಂದು ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಿಮ್ಗೆ ಮಾಡ್ಕೊಡಿ. ಆದ್ಮೇಲೆ ನಿಮ್ಗೆ ಅದ್ರ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರೆ ಕೂಡ ಇಮಿಡಿಯೇಟ್ ಆಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ ಗೂಡ್ ಕಳ್ಸೋದು ನಿಮ್ಗೆ ಟೈಮ್ ಕೊಡೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ಬಿಟ್ಟು ಅವರು ಡೆಲಿವರಿ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ವರ್ಕ್ ಕೊಟ್ ಕಳ್ಸಿರೋದು ನನ್ಗೆ ವಿಡಿಯೋಸ್ ತೋರಿಸಿದ್ದಾರೆ. ಮುಗ್ದಿದ ತಕ್ಷಣ ಕಸ್ಟಮರ್ ಮಾಡ್ಕೊಟ್ ಕಳ್ಸಿಬಿಟ್ಟಿದ್ದಾರೆ, ಸರಿನಾ? ಸೊ ಅಂತ ಕೆಲ್ಸಕ್ಕೆ ನಾನು ಬಂದ್ಬಿಟ್ಟು ನಿಮ್ಗೆ ಯೂಸ್ಫುಲ್ ಆಗ್ಲಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ಬ್ರೋ ಒಂದು ಒಳ್ಳೆ ಗೂಡ್ಗಳು ಬೇಕು. ನೋಡಿ ಇದೆಲ್ಲ ಬಂದ್ಬಿಟ್ಟು ಇವಾಗ ಬಂದಿರೋ ಆರ್ಡರ್ಸ್, ಇದೆಲ್ಲ ಫಿನಿಶ್ಡ್ ವರ್ಕ್, ಇದೆಲ್ಲ ಬಂದ್ಬಿಟ್ಟು ಇವಾಗ ಬಂದಿರೋ ಗೂಡ್ಗಳು, ಸರಿನಾ? ನೋಡಿ ಇದೆಲ್ಲ ಮಾಡ್ತಾವ್ರೆ, ಇವಾಗ ಹೊಸದಾಗಿ ಮಾಡ್ತಾ ಇರೋದು ಇದೆಲ್ಲ. ಸೊ ಇದೆಲ್ಲ ಫಿನಿಶ್ಡ್ ಆಗಿದೆ ಆಲ್ರೆಡಿ. ಇವಾಗ ಟ್ರಾನ್ಸ್ಪೋರ್ಟ್ ಮಾಡಕ್ಕಂತ ಇಕ್ಕಿರೋ ಗೂಡ್ಗಳು ಇದು. ಸೊ ಬ್ರೋ ಬೇರೆ ಏನೇನ್ ಮಾಡ್ತೀರಾ ನೀವು? ಗೂಡ್ಗಳು ಬಿಟ್ಟೆ ಛತ್ರಿ ಏನಾದ್ರು ಮಾಡ್ತೀರಾ? ಗೂಡುಗಳು ಮಾಡ್ತೀವಿ, ಛತ್ರಿನೂ ಮಾಡ್ತೀವಿ. ಓಕೆ, ಕಸ್ಟಮರ್ ಯಾವ ತರ ಹೇಳಿದ್ರೆ ಅದು ಮಾಡ್ಕೊಡ್ತೀವಿ. ಓಕೆ, ಸೊ ಅಕ್ಕಿಗಳು ರಿಲೇಟೆಡ್ ಏನೇ ಇದ್ರು ಮಾಡ್ಕೊಡ್ತೀರಾ? ಏನಿದ್ರು ಮಾಡ್ಕೊಡ್ತೀವಿ. ಸೊ ಗೈಸ್, ನೀವು ನೋಡ್ಕೊಂಬೋದು. ಪ್ರೈಸಸ್, ಮೇನ್ ಪ್ರೈಸಸ್ ಬರೋಣ. ಪ್ರೈಸಸ್ ಒಂದು ಕಾನಿಗೆ, ಒಂದು ಸಿಂಗಲ್ ಕೆಜಸ್, ಸಿಂಗಲ್ ಅಕ್ಕಿಗೆ ಎಷ್ಟು ಎತ್ಕೊಂತೀರಾ, ಜೋಡಿ ಅಕ್ಕಿಗೆ ಎಷ್ಟು ಎತ್ಕೊಂತೀರಾ? ಬ್ರೋ ಸಿಂಗಲ್ ಗೇಜ್ ಗೆ ಬಂದ್ಬಿಟ್ಟು 350 ತಗೊಳ್ತೀವಿ. ಓಕೆ, ಡಬಲ್ ಗೇಜ್ ಗೆ ಬಂದ್ಬಿಟ್ಟು 700. ಓಕೆ, ಸೊ 350 and 700 rupees ಹೇಳ್ತವ್ರೆ. ಬ್ರೋ ನಮ್ ಸೈಡ್ ಇಂದ ಬಂದ್ರೆ ಡಿಸ್ಕೌಂಟ್ ಏನಾದ್ರು ಮಾಡ್ಕೊಡ್ತೀರಾ? ನಿಮ್ ಸೈಡ್ ಅಲ್ಲಿ ಬಂದ್ರೆ 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಗೈಸ್ ನೋಡಿ, ನಮ್ ಸೈಡ್ ಇಂದ ಬಂದ್ರೆ 10% ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಐತೆ ಏನು ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ಅವ್ರು ಬಂದ್ಬಿಟ್ಟು ಅನಲೈಸ್ ಮಾಡ್ಬಿಟ್ಟು, ಬ್ರೋ ನಾನು ಆದಷ್ಟು ನೋಡ್ಬಿಟ್ಟು ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ ಅಂತ ಹೇಳಿದಾರೆ. ಮತ್ ಗೂಡ್ಗಳದ್ದು ಕ್ವಾಲಿಟಿ ಇದೆ ಬ್ರೋ. ಇದು ಒಳಗಡೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂದ್ಬಿಟ್ಟು ನಾನು ಕೇಳಿ ಬಂದಿದ್ದೀನಿ, ಒಂದು ಪೌಡರ್ ವುಡ್ ತರ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಈ ತರ ವುಡ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಬ್ರೋ ಇದ್ರದ್ದು ಬಂದ್ಬಿಟ್ಟು 2 ಕ್ವಾಲಿಟಿ ಇದೆ. ಒಂದು ಬಂದ್ಬಿಟ್ಟು
ಉದ್ದು ಬರುತ್ತೆ, ಒಂದು ಬಂದ್ಬಿಟ್ಟು ಇದ್ದು ಬರುತ್ತೆ ಬ್ರೋ. ತೋರಿಸ್ಬೋದಾ ಏನ್ ಡಿಫ್ರೆನ್ಸ್ ಅಂತ ತೋರಿಸ್ತೀರಾ? ಇದ್ದು ಬಂದ್ಬಿಟ್ಟು ಇದು ಯೂಸ್ ಮಾಡಿದ್ರೆ ಇದು ಕ್ವಾಲಿಟಿ ಜಾಸ್ತಿ ಯೂಸ್ ಆಗಲ್ಲ. ಓಕೆ ಇದು ಯೂಸ್ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ಜಾಸ್ತಿ ಯೂಸ್ ಮಾಡ್ಬೋದು. ಓಕೆ ಇದು ಪ್ಲೈವುಡ್ ಇದು ಪ್ಲೈವುಡ್, ಇದು Okay. ಜಾಪಲ್ ವುಡ್. ಓಕೆ ಓಕೆ ಸೊ ಗೈಸ್ ನೀವು ನೋಡ್ಕೊಬಹುದು ಅವರು ಮಾಡಿರೋ ವುಡ್ಸ್ ಬಂದ್ಬಿಟ್ಟು ಅವ್ರು ಏನ್ ಹೇಳಕ್ ಬರ, ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಕನ್ನಡದಲ್ಲಿ ನಾವು ಅಷ್ಟು ಇದಿಲ್ಲ ಬ್ರೋ ಅಂತ ಹೇಳಿ ನನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಆದ್ರೂ ನಮ್ಮ ಆಡಿಯನ್ಸ್ ಎಲ್ಲ ಕನ್ನಡ ಬ್ರೋ, ನನ್ ಕನ್ನಡ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಮಾಡಿದೀನಿ. ಅವ್ರು ಏನ್ ಹೇಳಕ್ ಬರ್ತಾರ ಅಂತ ಹೇಳಿದ್ರೆ, ಈ ವುಡ್ ಬಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಇದನ್ನ ಕ್ಲೀನ್ ಆಗಿ ಅಂದ್ರೆ ಡೈಲಿ ನೋಡ್ಕೊಳೋರು, ಮನೆ ಒಳಗಡೆ ಇಟ್ಕೊಳೋರ್ಗೆ, ಈ ಪೇಪರ್ ಹಾಕೊಂಡು ನೋಡ್ಕೊಳೋರ್ಗೆ ಅಂತವ್ರಿಗೆ ಈ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಮೇಲೆ ವುಡ್ ಮಾತಾಡ್ತಾ ಇಲ್ಲ, ಕೆಳಗಡೆ ವುಡ್. ನಮ್ ಸ್ವಲ್ಪ ದಿನ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಡೇಟಾ ಕೀರ್ತಾರೆ, ನಮ್ ಪರ್ಟಿಕ್ಯುಲರ್ ಆಗಿ ಕೀರ್ತಿರಲ್ಲ ಅಂತವ್ರಿಗೆ ಇದು ಬಂದ್ಬಿಟ್ಟು ಸ್ವಲ್ಪ ಲೈಫ್ ಕಮ್ಮಿ ಬರುತ್ತೆ. ಈ ವುಡ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋದೆ ಪ್ಲೈವುಡ್ಸ್ ಇದು ಇದೆಲ್ಲ ತುಂಬಾ ಬಾಳಿಕೆ ಬರೋದು. ನೀವು ಹೆಂಗಾದ್ರೂ ಆಚೆ ಇಕ್ಕಿ ಮಳೆ ಎಲ್ಲ ರಫ್ ಯೂಸ್ ಮಾಡ್ಕೊಬಹುದು. ಆದ್ರೆ ಇದು ಬಂದ್ಬಿಟ್ಟು ಆಚೆನೂ ಇಕ್ಬೋದು, ಆಚೆನೂ ಇಕ್ಕಿದ್ದಾರೆ ತುಂಬಾ ಜನ. ಒಂದ್ ವರ್ಷ ಅದು ವಿಡಿಯೋ ಕೊಟ್ಟು ತೋರಿಸಿದ್ದಾರೆ, ಮಳೆದಲ್ಲೆಲ್ಲ ನಿಂದು ಚೆನ್ನಾಗಿ ಐತಿ ಗೂಡು ಸರಿನಾ. ಆದ್ರೆ ಏನಂತ ಹೇಳಿದ್ರೆ ನೀವು ರಫ್ ಯೂಸ್ ಮಾಡ್ತಾ ನಿಮ್ಗೆ ಬಾಳಿಕೆ ಕಮ್ಮಿ ಬರುತ್ತೆ, ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದ್ರಲ್ಲಿ ಇದಕ್ಕೆ ಏನ್ ಪ್ರೈಸ್ ಡಿಫ್ರೆನ್ಸ್ ಬ್ರೋ? ಇದಕ್ಕಿಂತ ಇದು ಪ್ರೈಸ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಬ್ರೋ. ಓಕೆ ಅದು ಅವ್ರ ಕಸ್ಟಮೈಸ್ ಈ ತರ ಕೇಳಿದ್ರೆ ಕಸ್ಟಮರ್ ಯಾವ್ದು ಕೇಳಿದ್ರೆ ಅದು ಮಾಡ್ಕೊಡ್ತೀವಿ. 100% ರಿಸಲ್ಟ್ ಕೊಡ್ತೀವಿ. ಕಸ್ಟಮರ್ ಆಲ್ ಸೈಜ್ ಅವೈಲೇಬಲ್. ನಿಮ್ಗೆ ಒಳಗಡೆ ಯಾವ ತರ ಯಾವ್ದು ಬೇಕೋ ಆ size available. ಸೊ ಗೈಸ್ ನೀವು ನೋಡ್ಕೊಬಹುದು. ಮತ್ತೆ ಈ ಕೇಜಸ್ ಎಲ್ಲ ಬಂದ್ಬಿಟ್ಟು ಅಪ್ಡೇಟ್ ಎಲ್ಲ ಕ್ಲೀನ್ ಆಗಿ ಕೊಟ್ಟಿದ್ದೀನಿ ನಾನು ನಿಮ್ಗೆ, ಪ್ರೈಸ್ ಮತ್ತೆ ಇನ್ನೇನಾದ್ರು ನಿಮ್ಗೆ ಡೀಟೇಲ್ಸ್ ಡೌಟ್ ಇದ್ರೆ ನಿಮ್ ಲೊಕೇಶನ್ ಅಲ್ಲಿ ಬರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಆರ್ಟಿ ನಗರ್ ಕಾವಲ್ ಬೇಸಂದ್ರ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅಲ್ಲಮಿನ್ ಸ್ಕೂಲ್ ಇದೆ, ಅಲ್ಲಿ ಬಂದ್ರೆ ಕಾಲ್ ಮಾಡಿದ್ರೆ ಬಂದ್ಬಿಟ್ಟು. ಸೊ ಗೈಸ್ ಅವ್ರದ್ದು ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಇದೆ, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಅವ್ರದ್ದು ನಂಬರು ಮತ್ತೆ ಅವ್ರದ್ದು ಹೆಸರು ಕೂಡ ಇದೆ ಇದ್ರಲ್ಲಿ ಸರಿನಾ. ಅವ್ರ ಇನ್ಸ್ಟಾಗ್ರಾಮ್ ID, ಅವ್ರ ನಂಬರು ಮತ್ತೆ ಇದೆಲ್ಲ. ನೀವು ಅವ್ರದ್ದು ವರ್ಕ್ ಎಲ್ಲ ನೋಡ್ಬೇಕಂತ ಹೇಳಿದ್ರೆ ಇದು ಸ್ಕ್ಯಾನ್ ಮಾಡ್ಕೊಳ್ಳಿ ಸರಿನಾ. ಒಂದ್ ಸ್ಕ್ರೀನ್ ಶಾಟ್ ಹಿಡಿದ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಳಿ, ಅವ್ರ ಇನ್ಸ್ಟಾಗ್ರಾಮ್ ID ಬರುತ್ತೆ. ಅವ್ರ ಕೆಲಸ ನೀವು ನೋಡ್ಕೊಬೇಕು, ಅವ್ರ ಪ್ರೀವಿಯಸ್ ಆಗಿ ಅವ್ರ ಕಸ್ಟಮರ್ಸ್ ಡೆಲಿವರಿ ಮಾಡಿರೋದೆಲ್ಲ ಅವ್ರು ನೀವು ನೋಡ್ಕೊಂಡು ರಿವ್ಯೂ ನೋಡ್ಕೊಂಡ್ಬಿಟ್ಟು ಇಸ್ಕೊಬೇಕಂದ್ರೆ ಇದನ್ನ ಕೂಡ ನೋಡ್ಬೋದು. ಮತ್ತೆ ಒಳ್ಳೆ ಜೆನ್ಯೂನ್ ಅಂತಾನೆ ಹೇಳ್ಬೋದು. ನನ್ ಸೈಡ್ ಇಂದ ಒಂದು ವಿಡಿಯೋ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ಬ್ರೋ ನೀವು ಒಂದು ವಿಡಿಯೋ ಹಾಕಿ, ನಿಮ್ ಸೈಡ್ ಇಂದ ಒಂದು KGS ಒಂದು ಹಾಕಿ ಅಂತ ಹೇಳಿದ್ರೆ ಇಲ್ಲಿಂದ ಹಾಕಿ. ಮತ್ತೆ ಇಲ್ಲಿ ಏನೇ ನಿಮ್ಗೆ ಪ್ರಾಬ್ಲಮ್ ಆಯ್ತಾ, ನೀವು ಡೈರೆಕ್ಟ್ ಆಗಿ ಬಂದು ಕಮೆಂಟ್ ಅಲ್ಲೇ ಹಾಕಿ ಸರಿನಾ. ನಾನ್ ಸಾರ್ಟ್ ಔಟ್ ಮಾಡ್ತೀನಿ. ಅದ್ರ ಪ್ರಾಬ್ಲಮ್ ನಿಮ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರೇ ಒಂದು ನಂಬಿಕೆ ಬ್ರೋ, ನೀವೇ ನಂಬಿಕೆ ಕೊಡ್ಬೇಕು. ಯಾಕಂದ್ರೆ ನನ್ನ ಸೈಡ್ ಇಂದ ಒಂದು ಜೆನ್ಯೂನ್ ಆಗಿ ನಮ್ ಸೈಡ್ ನಮ್ಮ ಆಡಿಯನ್ಸ್ ಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಸೈಡ್ ಇಂದ ಒಂದು ಕಷ್ಟ ಪಡ್ತಾ ಇದೀನಿ. ಅದೇ ತರ ನಿಮ್ಗೂ ಒಂದು ಒಳ್ಳೇದಾಗ್ಬೇಕು, ನೀವು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಒಂದು ಒಳ್ಳೆ ಗೂಡ್ಗಳು ಮತ್ತೆ ಒಂದು ಒಳ್ಳೆ ಆ ಬಾಂಡಿಂಗ್ ಅವ್ರಿಗೆ ಹೇಳಿರೋ ಟೈಮ್ ಲೈನ್ ಮಿಸ್ ಆಗ್ಬಿಡುದು. ಅದು ಬಂದ್ಬಿಟ್ಟು ನೀವು ಪ್ರಾಮಿಸ್ ಮಾಡ್ಬೋದಾ? 100% ಗ್ಯಾರಂಟಿ ಕೊಡ್ತೀನಿ. ಓಕೆ ಸೊ ಗೈಸ್ ನೀವು ನೋಡ್ಕೊಬಹುದು, ಅವ್ರು ಪಕ್ಕಾ ಪ್ರಾಮಿಸ್ ಮಾಡ್ತಾರೆ. ಟೈಮ್ಗೆ ನೀವು ಹೇಳಿರೋ ಅವ್ರು ನಿಮ್ಗೆ ಒಂದು ಟೈಮ್ ಕೊಡ್ತಾರೆ. ಈ ಗೂಡ್ ನಿಮ್ ಕಸ್ಟಮೈಸ್ ಆಗಿದೆ, ಈ ಟೈಮ್ ಕೊಡ್ತಾರೆ ಬ್ರೋ. ಮ್ಯಾಕ್ಸಿಮಮ್ ಒಂದು ಆರ್ಡರ್ ಇಸ್ಕೊಂಡ್ರೆ ಎಷ್ಟು ಟೈಮ್ ಇಸ್ಕೊಂತೀರಾ ಮಾಡ್ಕೊಡಕ್ಕೆ? ಬ್ರೋ ಒಂದು 2 days ಆಗುತ್ತೆ. 2 days. ತುಂಬಾ ಆರ್ಡರ್ಸ್ ಇದ್ರೆ ನಿಮ್ಗೆ? ತುಂಬಾ ಆರ್ಡರ್ ಇದ್ರೆ 5 days ಆಗುತ್ತೆ. ಮ್ಯಾಕ್ಸಿಮಮ್ 5 days. ಆದ್ರೆ 2 days ಅಲ್ಲಿ ನೀವು ಮ್ಯಾಕ್ಸಿಮಮ್ 2 days ಅಲ್ಲಿ ಮಾಡಿ. ಸೊ ಯಾವಾಗ ಅಂಗಡಿ ಓಪನ್ ಇರುತ್ತೆ ಬ್ರೋ? ಬೆಳಗ್ಗೆ 9 to evening 9. ಬೆಳಿಗ್ಗೆ 9 ಇಂದ ಈವ್ನಿಂಗ್ 9 ಗಂಟೆ ಓಪನ್ ಇರುತ್ತೆ. ಸೊ ಇಲ್ಲಿ ಕೂಡ ಬಂದು ಗೂಡ್ಗಳು ಎತ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ರೆಡಿಯಾಗಿ ಯಾವ್ದು ಇದ್ದಿರತ್ತಾ ಗೂಡ್ಗಳು ಏನಾದ್ರು ಬಂದು ನೋಡಿ ಹಂಗೆ ಎತ್ಕೊಂಡು ಹೋಗೋ ತರ ಇದ್ರೆ? ಇಲ್ಲ ಬ್ರೋ, ಕಸ್ಟಮರ್ ಬಂದ್ಬಿಟ್ಟು ಆರ್ಡರ್ ಮಾಡಿದ್ರೆ ಅಡ್ವಾನ್ಸ್ ಮಾಡಿದ್ರೆ ನಾವು ಇದು ಮಾಡ್ಬಿಡ್ತೀವಿ. ಓಕೆ ಸೊ ಗೈಸ್ ನೀವು ನೋಡ್ಕೊಂಡಿರ್ಬೋದು, ಗೂಡ್ಗಳೆಲ್ಲ ಆಲ್ಮೋಸ್ಟ್ ತೋರಿಸಿದೀನಿ. ಪ್ಲಾಟ್ಫಾರ್ಮ್ ಗೂಡ್ಸ್ ಇರ್ಲಿ ಅಥವಾ ಕಸ್ಟಮೈಸ್ ಗೂಡ್ ಇರ್ಲಿ, ನಿಮ್ಗೆ ಇಲ್ಲಾಂದ್ರೆ ನಮ್ಗೆ ಈ ವುಡ್ ಅಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಇದ್ರೆ ನೋಡ್ಕೊಬಹುದು. ಇದೆಲ್ಲ ಬಂದ್ಬಿಟ್ಟು ಅವ್ರ ಆರ್ಡರ್ಸ್ ನೋಡಿ. ನಾನು ರೀಸೆಂಟ್ ಆಗಿ ಒಂದು ರೀಲ್ ಹಾಕಿರ್ತೀನಿ ಅವ್ರದ್ದು ಸರಿನಾ. ಆಮೇಲೆ ಅವ್ರದ್ದು ಅಂತಾನೆ ಒಂದು ಸ್ಟಾರ್ಟಿಂಗ್ ಮಾಡ್ಕೊಟ್ಟಿರೋದು ಆತರ ಐತೆ. ತುಂಬಾ ಒಂದು ಕೆಲಸ ನೋಡಿ ನೀವು ಇವಾಗ ಆಲ್ರೆಡಿ ಎಷ್ಟು ಆರ್ಡರ್ಸ್ ಇದೆ ಇವಾಗ ಲೈನಪ್ ನಿಮ್ಗೆ? ಇದು ಒಂದ್ಬಿಟ್ಟು 10 ಆರ್ಡರ್ಸ್ ಇದೆ ಇವಾಗ ರೆಡಿ ಆಗ್ಬಿಟ್ಟು. ಸೊ ಇಲ್ಲಿ ಒಂದು ಆರ್ಟಿ ನಗರ್ ಅಲ್ಲ ಬ್ರೋ ಇದು? ಆರ್ಟಿ ನಗರ್ ಕಾವಲ್ ಆರ್ಟಿ ನಗರ್ ಕಾವಲ್ ಬೈಸಂದ್ರಲ್ಲಿ ಬಂದ್ಬಿಟ್ಟು ಒಂದು ನನಗೆ ತುಂಬಾ ದಿನ KGS ಮಾಡೋರು ಗೊತ್ತಿಲ್ಲ. ನಾನು ತುಂಬಾ ಕಮ್ಮಿ ದಿನ ಹತ್ರ ಇಸ್ಕೊಂಡಿರೋದು. ಆದ್ರೆ ಇವ್ರ ಸೈಡಿಂದ ಕೂಡ ನಾನು ಒಂದು ಕೇಜ್ ಮಾಡಿಸ್ತಾ ಇದ್ದೀನಿ. ಸೊ ಅದ್ ಯಾವ ಕೇಜ್ ಅಂತ ಹೇಳ್ಬಿಟ್ಟು ನಿಮ್ಗೊಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾವ ತರ ಕೇಜ್ ಬಂದಿದೆ ಅಂತ ಅಪ್ಡೇಟ್ ಮಾಡ್ತೀನಿ ಸರಿನಾ. ಸೊ ಬೇರೆ ಏನಾದ್ರು ನಿಮ್ಗೆ ಬೇಕು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ನೀವು ಇದ್ರಲ್ಲಿ ತೋರಿಸ್ತೀನಿ, ಮತ್ತೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ನಂಬರ್ ಹಾಕ್ತೀನಿ, ನಿಮ್ಗೆ ಇದೆಲ್ಲ ಹಾಕ್ತೀನಿ. ಬ್ರೋ ಬೇರೆ ಏನಾದ್ರು ಹೇಳ್ಬೇಕಾ ನೀವು? ಸರಿನಾ, ನಮ್ ಸೈಡಿಂದ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ. ಮತ್ತೆ ಅದೇ ತರ ಡಿಲೇ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಒಂದು ವಿಡಿಯೋ ಹಾಕ್ತಾ ಇದೀನಿ ಅಂತಂದ್ರೆ ನಂಬಿಕೆ ತಕ್ಕಂತ ಅವ್ರು ಏನ್ ಹಿಂದೆ ಮುಂದೆ ನೋಡಲ್ಲ, ತಕ್ಕಂತ ಅಮೌಂಟ್ ಹಾಕ್ಬಿಡ್ತಾರೆ, ಅದೇನು ಯೋಚನೆ ಇಲ್ಲ. ಆದ್ರೆ ಅವ್ರಿಗೆ ಒಂದು ಒಳ್ಳೇದು ಏನ್ ನಿಮ್ ಸೈಡಿಂದ ಏನ ಒಂದು ಮ್ಯಾಕ್ಸಿಮಮ್ ಮಾಡ್ಕೊಡೋಕ್ಕಾಗತ್ತೋ ಅದೊಂದು ಮಾಡ್ಕೊಡ್ಬಿಡಿ. ಸರಿನಾ, ಥ್ಯಾಂಕ್ ಯು. ಸಿಗೋಣ ವಿಡಿಯೋದಲ್ಲಿ. ಲವ್ ಯು ಆಲ್.